ಹಾಯ್ ಗೈಸ್, ನೀವು ತಮ್ನೇಲಲ್ಲಿ ನೋಡಿರೋ ಥರನೇ ಈ ವಿಡಿಯೋದಲ್ಲಿ ಒಂದು ಉದ್ಯೋಗದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಉದ್ಯೋಗವೇನು, ಸ್ಯಾಲ್ರಿ ಎಷ್ಟು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಕಂಪನಿ ಯಾವುದು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆ ಕಂಪನಿ ಹೆಸರು ನೆಕ್ಸ್ಟ್ ವೇವ್. ನೀವು ಆಲ್ರೆಡಿ ಈ ಕಂಪನಿ ಬಗ್ಗೆ ಕೇಳಿರ್ಬೋದು. ಇದೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಈ ಕಂಪನಿ ತನ್ನ CCBP 4.0 ಪ್ರೋಗ್ರಾಮ್ಸ್ನಿಂದ ಟೆಕ್ ಜಾಬ್ಸ್ಗೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅವಶ್ಯಕತೆ ಇಲ್ಲದೇನೆ ಕೇವಲ ಕೆಲಸಕ್ಕೆ ತಕ್ಕ ಸ್ಕಿಲ್ಸ್ ಇದ್ದರೆ ಸಾಕು ಅಂತ ಪ್ರೂವ್ ಮಾಡಿ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ ಕಂಪನಿ ಇದು. ಈ ನೆಕ್ಸ್ಟ್ ವೇವ್ ಕಂಪನಿಯನ್ನು ಸ್ಥಾಪಿಸಿದ್ದು ರಾಹುಲ್ ಅಟ್ಲೂರಿ. ಇವರು IIIT ಹೈದರಾಬಾದ್ ಮತ್ತು ಅಮೆಜಾನ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಇನ್ನೊಬ್ರು ಶಶಾಂಕ್ ರೆಡ್ಡಿ, ಇವರು IIT ಬಾಂಬೆದಿಂದ ಬಂದವರು. ಇನ್ನೊಬ್ರು ಅನುಪಮ್ ಪಡೆರ್ಲಾ, ಇವರು IIT ಖಾರಗ್ಪುರ್ನಿಂದ ಬಂದವರು. ಈ ಮೂವರು ಸೇರಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಲೀಡಿಂಗ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಸಂಸ್ಥೆಯಾದ ಗ್ರೇಟರ್ ಪೆಸಿಫಿಕ್ ಕ್ಯಾಪಿಟಲ್ ಅನ್ನೋ ಸಂಸ್ಥೆ ಈ ಕಂಪನಿಗೆ 2023ರಲ್ಲಿ 275 ಕೋಟಿ ಫಂಡಿಂಗ್ ಮಾಡಿದೆ. ಅಷ್ಟೇ ಅಲ್ಲದೆ ಇಂಡಿಯಾದ ಯೂನಿಕಾರ್ನ್ ಕಂಪನಿಗಳ ಫೌಂಡರ್ಸ್ ಇರೋ ಓರಿಯೋಸ್ ವೆಂಚರ್ಸ್, ಬೆಟರ್ ಕ್ಯಾಪಿಟಲ್, ಮಾರ್ಕ್ಯೂ ಏಂಜಲ್ಸ್ನವರು ನೆಕ್ಸ್ಟ್ ವೇವ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಈ ನೆಕ್ಸ್ಟ್ ವೇವ್ ಕಂಪನಿ ಗೌರ್ಮೆಂಟ್ ಆಫ್ ಇಂಡಿಯಾದ NSDC ಅಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅಫಿಷಿಯಲ್ ಪಾರ್ಟ್ನರ್ ಕೂಡ ಆಗಿದೆ. ಇದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಂಟರ್ಪ್ರೆನರ್ಶಿಪ್ ಕೆಳಗೆ ಬರುತ್ತೆ. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಆಫ್ ಇಂಡಿಯಾದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಕೆಳಗೆ ಬರೋ ನಾಸ್ಕಾಮ್ನವರು ಈ ಕಂಪನಿಯನ್ನು ಗುರುತಿಸಿದ್ದಾರೆ, ಅಂದರೆ ರಿಕಗ್ನೈಸ್ ಆಗಿದೆ. URS ಅನ್ನೋ ಒಂದು ಲೀಡಿಂಗ್ ಇಂಟರ್ನ್ಯಾಷನಲ್ ಮೀಡಿಯಾ ಹೌಸ್ನವರು ಗ್ರೇಟೆಸ್ಟ್ ಬ್ರ್ಯಾಂಡ್ ಇನ್ ಎಜುಕೇಷನ್ ಅನ್ನೋ ರಿಸರ್ಚ್ ಲಿಸ್ಟ್ನಲ್ಲಿ ಈ ಕಂಪನಿಗೂ ಸ್ಥಾನ ಕೊಟ್ಟಿದ್ದಾರೆ. ಸ್ಥಳೀಯ ಭಾಷೆಯಲ್ಲಿ ಮತ್ತು ಇಂಟರಾಕ್ಟಿವ್ ಲರ್ನಿಂಗ್ ಕೊಡುವ ಮೂಲಕ ನೆಕ್ಸ್ಟ್ ವೇವ್ ಟೆಕ್ ಸ್ಕಿಲ್ಸ್ ಕಲಿಯುವ ಎಂಟೈರ್ ಬ್ಯಾರಿಯರ್ಸ್ನ ಬ್ರೇಕ್ ಮಾಡಿದೆ. ಯಾಕಂದರೆ ಮಾತೃಭಾಷೆಯಲ್ಲಿ ಕಲಿಯೋದ್ರ ಮೂಲಕ ಕಲಿಯುವವರು ಹೆಚ್ಚಿನ ಗ್ರಹಿಕೆಯನ್ನು ಸಾಧಿಸ್ತಾರೆ. ಅವರ ಅಟೆನ್ಷನ್ ಡೀಪ್ ಆಗಿರುತ್ತೆ, ಜಾಸ್ತಿ ಹೊತ್ತು ಕಲಿಯೋಕೆ ಇಷ್ಟಪಡ್ತಾರೆ, ಕೊನೆಯಲ್ಲಿ ಗ್ರೇಟರ್ ಔಟ್ಕಮ್ಸ್ ಇರುತ್ತೆ. ಅದಕ್ಕೆ ಈಗ ಅಂದರೆ ಪ್ರಸ್ತುತ ನೆಕ್ಸ್ಟ್ ವೇವ್ಗೆ ಇಂಡಿಯಾದ ವಿವಿಧ ಜಿಲ್ಲೆಗಳಿಂದ 450ಕ್ಕಿಂತ ಜಾಸ್ತಿ ಜನ ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. CCBP 4.0 ಕಲಿತವರು 1500+ ಕಂಪನಿಗಳಲ್ಲಿ ಉದ್ಯೋಗ ಪಡೆದಿದ್ದಾರೆ. ಅದು ಕೂಡ ಜಸ್ಟ್ 2 ವರ್ಷಗಳಲ್ಲಿ ಇಷ್ಟು ಕೆಲಸಗಳು ದೊರಕಿಸಿದೆ ನೆಕ್ಸ್ಟ್ ವೇವ್ ಕಂಪನಿ. ಇಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಟ್ಟ ಆ ಕಂಪನಿಗಳು ಗೂಗಲ್, ಅಮೆಜಾನ್, ಎನ್ವಿಡಿಯಾ, ಗೋಲ್ಡ್ಮ್ಯಾನ್ ಸಾಚಸ್, ಒರಾಕಲ್, ಡಿಲಾಯ್ಟ್ ಮತ್ತು ಇನ್ನಿತರ ಕಂಪನಿಗಳು. ಇದು ನೆಕ್ಸ್ಟ್ ವೇವ್ ಕಂಪನಿ ಬಗ್ಗೆ, ಅವರು ಮಾಡುವ ಕೆಲಸದ ಬಗ್ಗೆ. ಈಗ ಜಾಬ್ ವಿಷಯಕ್ಕೆ ಬರೋಣ. ನೆಕ್ಸ್ಟ್ ವೇವ್ಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಬೇಕಾಗಿದ್ದಾರೆ. ಯಾರಿಗೆ ಒಳ್ಳೆ ಕನ್ನಡ ಭಾಷೆ ಬರುತ್ತೋ, ಅಂದರೆ ಮಾತಾಡೋಕೆ ಜೊತೆಗೆ ಬರೆಯೋಕೆ, ಜೊತೆಗೆ ಒಳ್ಳೆ ಇಂಗ್ಲೀಷ್ ಕೂಡ ಬರಬೇಕು. ಇಷ್ಟಕ್ಕೂ ಕೆಲಸ ಏನು, ಇಲ್ಲಿನ ವರ್ಕ್ ಏನು ಅಂದರೆ, ಯಾರಿಗೆ ಇವರ ಎಜುಕೇಷನ್ ಸ್ಕಿಲ್ಸ್ ಕಲಿಯುವ ಇಂಟ್ರೆಸ್ಟ್ ಇರುತ್ತೋ ಅಥವಾ ಇಂಥ ಸ್ಕಿಲ್ಸ್ ಕಲಿಬೇಕು ಅಂತ ಗೊತ್ತಿಲ್ಲದೆ ಯಾರಿರ್ತಾರೋ ಅಂಥವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಎಲ್ಲ ಅರ್ಥವಾಗೋ ಥರ ಹೇಳಿ ಕಸ್ಟಮರ್ಸ್ ಆಗೋ ಥರ ಮಾಡೋದು. ಕೆರಿಯರ್ ಗೈಡೆನ್ಸ್ ಎಕ್ಸ್ಪರ್ಟ್ ಆಗಿ ನೀವು ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಅವರ ಕೆರಿಯರ್ ಡಿಸಿಷನ್ಸ್ ತೊಗೊಳೋದ್ರಲ್ಲಿ ಹೆಲ್ಪ್ ಮಾಡೋದು, ಕೆರಿಯರ್ ಅಡ್ವೈಸ್ ಕೊಡೋದು, ಅವರಿಗೆ ನೆಕ್ಸ್ಟ್ ವೇವ್ನ CCBP 4.0 ಪ್ರೋಗ್ರಾಮ್ಸ್ ಬಗ್ಗೆ ತಿಳಿಸೋದು, ಅವರು ಕೋರ್ಸ್ನ ತಗೊಳ್ಳೋ ಥರ ಮಾಡೋದು, ಜೊತೆಗೆ ಫೋನ್ ಕಾಲ್ಸ್, ವಿಡಿಯೋ ಕಾಲ್ಸ್ ಮಾಡಬೇಕಾಗುತ್ತೆ. ಅವ್ರಿಗೆ ಪ್ರಾಡಕ್ಟ್ ಡಿಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಬೇಕಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದಕ್ಕೆ ನಿಮಗೆ ಸ್ಯಾಲರಿ ಅಪ್ ಟು 6 lakhs per annumವರೆಗೂ ಇರುತ್ತೆ. 3.6 lakhs per annum ಅಂತೂ ಫಿಕ್ಸ್ಡ್ ಆಗಿರುತ್ತೆ. ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಈ ಜಾಬ್ಗೆ ಅಪ್ಲೈ ಮಾಡಲು ನಿಮಗೆ ನೇಟಿವ್ ಕನ್ನಡ ಬರಬೇಕು, ಜೊತೆಗೆ ಇಂಗ್ಲೀಷ್ ಕೂಡ ಬರಬೇಕು. ಈ ಜಾಬ್ಗೆ ಮೇಲ್ ಆದರೂ ಆಗಿರಲಿ, ಫಿಮೇಲ್ ಆದರೂ ಆಗಿರಲಿ, ಯಾರಾದರೂ ಅಪ್ಲೈ ಮಾಡ್ಬೋದು. ಆದರೆ ನೀವೀಗ ಪ್ರಸ್ತುತ ಓದ್ಕೊಳ್ತಾ ಇರಬಾರ್ದು, ಅಂದರೆ ಸ್ಟಡಿ ಮಾಡ್ತಾ ಇರಬಾರ್ದು. ಫ್ರೆಷರ್ ಆಗಿರಲಿ, ಎಕ್ಸ್ಪೀರಿಯನ್ಸ್ಡ್ ಆಗಿರಲಿ, ಯಾರಾದರೂ ಅಪ್ಲೈ ಮಾಡ್ಬೋದು. ಕ್ವಾಲಿಫಿಕೇಷನ್ ಬಂದು 12th ಪಾಸ್ ಆಗಿದ್ರೆ ಸಾಕು, ಅಂದರೆ PUC. ಇನ್ನು ಕೆಲಸ ಎಲ್ಲಿರುತ್ತೆ ಅಂದರೆ, ಕೆಲಸ ವರ್ಕ್ ಫ್ರಮ್ ಹೋಮ್, ಅಂದರೆ ಮನೆಯಲ್ಲೇ ಕೂತು ಈ ಕೆಲಸವನ್ನು ನೀವು ಮಾಡ್ಬೋದು. ಇಂಟ್ರೆಸ್ಟ್ ಇರೋರು ಈಗಲೇ ಈ ಕೆಲಸಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಮೂಲಕ ಅಪ್ಲೈ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.